ಯಾರಾಗ್ತಾರೆ ಕೆಎಂಎಫ್ನ ನೂತನ ಅಧ್ಯಕ್ಷರು? ಶೀಘ್ರದಲ್ಲಿಯೇ ಕೆಎಂಎಫ್ ನೂತನ ಅಧ್ಯಕ್ಷರ ನೇಮಕ. ಸದ್ಯ ಅಧ್ಯಕ್ಷರು ಇಲ್ಲದ ಕಾರಣ ಆಡಳಿತಾಧಿಕಾರಿ ನೇಮಕ. ಯಾರಾಗ್ತಾರೆ ಕೆಎಂಎಫ್ ನೂತನ ಅಧ್ಯಕ್ಷರು? ಶೀಘ್ರದಲ್ಲಿಯೇ ಕೆಎಂಎಫ್ ನೂತನ ಅಧ್ಯಕ್ಷರ ನೇಮಕ. ಸದ್ಯ ಅಧ್ಯಕ್ಷರು ಇಲ್ಲದ ಕಾರಣ ಆಡಳಿತಾಧಿಕಾರಿ ನೇಮಕ ಮಾಡಲಾಗಿದೆ. ಹೀಗಾಗಿ ನೂತನ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಿರುವಂತಹ ಸರ್ಕಾರ ಜುಲೈ ತಿಂಗಳೊಂದಿಗೆ ಅಧ್ಯಕ್ಷರ ನೇಮಕಕ್ಕೆ ಸರ್ಕಾರ ತೀರ್ಮಾನ. ಈಗಾಗಲೇ ಕೆಎಂಎಫ್ 14 ಒಕ್ಕೂಟದಲ್ಲಿ ಚುನಾವಣೆ ಮುಕ್ತಾಯ. ಈ ಬೆನ್ನಲ್ಲೇ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಿರುವಂತಹ ಕೆಎಂಎಫ್ ಮತ್ತೆ ಕೆಎಂಎಫ್ ಅಧ್ಯಕ್ಷರಾಗ್ತಾರಾ ಭೀಮಾ ನಾಯ್ಕ್ ಅವಧಿಯಲ್ಲಿ ಹದಗೆಟ್ಟಿದಂತಹ ಆಡಳಿತ ವ್ಯವಸ್ಥೆ, ಅಧ್ಯಕ್ಷ ಸ್ಥಾನದ ಮೇಲೆ ಕೆವೈ ನಂಜೇಗೌಡರು ಹಾಗೂ ಡಿಕೆ ಸುರೇಶ್ ಅವರ ಕಣ್ಣಿದೆ. ಯಾರಾಗ್ತಾರೆ ಕೆಎಂಎಫ್ನ ಅಧ್ಯಕ್ಷರು ಎನ್ನುವಂತಹ ಪ್ರಶ್ನೆ. ಆ ಒಂದು ಚೇರ್ಗೆ ಡಿಕೆ ಸುರೇಶ್ ಅವರು ಕೂಡ ಕಣ್ಣಿಟ್ಟಿದ್ದಾರೆ, ನಂಜೇಗೌಡರು ಕೂಡ ಕಣ್ಣಿಟ್ಟಿದ್ದಾರೆ. ನಂಜೇಗೌಡರು ಹೇಳ್ತಾ ಇದ್ರು, ನಂಗೆ ಡಿಕೆ ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿದ್ರು, ಸಿಎಂ ಸಿದ್ದರಾಮಯ್ಯ ಅವರು ಪ್ರಾಮಿಸ್ ಮಾಡಿದ್ರು, ನಂಗೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಡಿಸ್ತೇನೆ ಅಂತ ಹೇಳಿ. ಆದ್ರೆ ಈಗ ವರಸೆ ಬೇರೆ ಆಗಿದೆ ನಂಜೇಗೌಡರು ಹೇಳ್ತಾ ಇದ್ರು. ಈಗ ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಈಗ ಯಾರೂ ಇಲ್ಲ ಆ ಒಂದು ಕೆಎಂಎಫ್ ಅಧ್ಯಕ್ಷರು. ಶೀಘ್ರದಲ್ಲಿಯೇ ಕೆಎಂಎಫ್ ನೂತನ ಅಧ್ಯಕ್ಷರ ನೇಮಕಾತಿಯನ್ನು ಮಾಡಬೇಕಾಗಿದೆ. ಸದ್ಯ ಆ ಒಂದು ಸ್ಥಾನದಲ್ಲಿ ಯಾರೂ ಇಲ್ಲದೆ ಇರುವಂತಹ ಕಾರಣ ಆಡಳಿತಾಧಿಕಾರಿ ನೇಮಕವನ್ನ ಮಾಡಲಾಗಿದೆ. ಹೀಗಾಗಿ ನೂತನ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಿದೆ ಈ ಒಂದು ಸರ್ಕಾರ. ಜುಲೈ ತಿಂಗಳ ಒಳಗಾಗಿ ಅಧ್ಯಕ್ಷರ ನೇಮಕಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದು, ಈಗಾಗಲೇ ಕೆಎಂಎಫ್ 14 ಒಕ್ಕೂಟದಲ್ಲಿ ಚುನಾವಣೆ ಮುಕ್ತಾಯವಾಗಿದೆ. ಈ ಬೆನ್ನಲ್ಲೇ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಿರುವಂತಹ ಕೆಎಂಎಫ್ ಮತ್ತೆ ಕೆಎಂಎಫ್ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಭೀಮಾ ನಾಯ್ಕರೇ ಆಗ್ತಾರಾ ಅಥವಾ ಬೇರೆಯವರಾಗ್ತಾರಾ? ಭೀಮಾ ನಾಯ್ಕ ಅವರ ಅವಧಿಯಲ್ಲಿ ಜಾಸ್ತಿಯಾಗಿ ಹದಗೆಟ್ಟಿತ್ತು ಆಡಳಿತ ವ್ಯವಸ್ಥೆ. ಅಧ್ಯಕ್ಷ ಸ್ಥಾನದ ಮೇಲೆ ಈಗ ಕೆವೈ ನಂಜೇಗೌಡರು ಹಾಗೂ ಡಿಕೆ ಸುರೇಶ್ ಅವರ ಕಣ್ಣಿದೆ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.